ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ಗೊಂಬೆ ಲೋಕ. ಇವತ್ತಿನ ಬ್ಲಾಗ್ ನಿಮ್ಗೆಲ್ರಿಗೂ ತುಂಬಾನೇ ಇಷ್ಟ ಆಗುತ್ತೆ. ಪ್ಲೀಸ್ ಕೊನೆವರೆಗೂ ನೋಡಿ. ಇವತ್ತು ಸಂತನ್ ಬರ್ಡೇ ಇರೋದ್ರಿಂದ ಅವರಿಗೆ ಇಷ್ಟ ಅಂತ ಫ್ರೂಟ್ ಕಸ್ಟರ್ಡ್ ಮಾಡ್ತಾ ಇದ್ದೀನಿ. ಹಾಗೆ ಶಾವ್ಗೆ ಪಾಯಸ ಕೂಡ ಮಾಡೋಣ ಅಂತ ಇದ್ದೀನಿ. ಹಾಗೆ ಸಂತುಗೆ ಸರ್ಪ್ರೈಸ್ ಕೊಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಸಂತು ಬೆಳಗ್ಗೆನೆ ಬೇಗ ಎದ್ದು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದಾರೆ. ಪ್ರತಿ ವರ್ಷನೂ ಬರ್ತಡೇ ದಿನ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ. ಅದಕ್ಕೆ ಅವ್ರು ಬರೋ ಅಷ್ಟರಲ್ಲಿ ಏನಾದ್ರು ಸರ್ಪ್ರೈಸ್ ಪ್ಲಾನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಷ್ಟರಲ್ಲಿ ಅಡಿಗೆ ಕೆಲಸ ಎಲ್ಲ ಮುಗಿಸ್ಕೋಬೇಕು. ಫ್ರೂಟ್ ಕಸ್ಟರ್ಡ್ ಮಾಡಕ್ಕೆ ಅಂತ ಫ್ರೂಟ್ಸ್ನೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಫ್ರೂಟ್ ಕಸ್ಟರ್ಡ್ ಮಾಡಕ್ಕೆ ಅಂತ ಆಪಲ್, ಬನಾನಾ, ಗ್ರೇಪ್ಸ್ ಹಾಗೆ ಪೊಮೊಗ್ರೇಟ್ ನ ತಗೊಂಡಿದ್ದೀನಿ. ಮನೇಲಿ ಫ್ರೂಟ್ಸ್ ಇದ್ರು ಕೂಡ ಒಂದ್ಸರಿ ತಿನ್ನೋದೇ ಇಲ್ಲ. ಅದಕ್ಕೆ ಈ ತರ ಫ್ರೂಟ್ ಕಸ್ಟರ್ಡ್ ಮಾಡಿಟ್ರೆ ತಿನ್ನಕ್ಕೂ ಚೆನ್ನಾಗಿರುತ್ತೆ, ತುಂಬಾನೇ ಟೇಸ್ಟಿ ಆಗಿರುತ್ತೆ, ಹೆಲ್ದಿ ಕೂಡ ಆಗಿರುತ್ತೆ. ಮನೇಲಿ ಚಿಕ್ಕ ಮಗಳು ಕೂಡ ಫ್ರೂಟ್ಸ್ ತಿನ್ನಕ್ಕೆ ಹಠ ಮಾಡ್ತಾ ಇರ್ತಾರೆ. ಆವಾಗ ಈ ರೀತಿಯಾಗಿ ಮಾಡ್ಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಅವರು ಕೂಡ. ಸಂತುನ್ ಬರ್ಡೇನ ಈ ಸರಿ ಸಿಂಪಲ್ ಆಗಿ ಮನೇಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸಂತುಗೆ ಈ ಸರಿ ಬರ್ತಡೇ ತುಂಬಾನೇ ಸ್ಪೆಷಲ್. ಯಾಕಂದ್ರೆ ಗೊಂಬೆ ಇರೋದ್ರಿಂದ ಬರ್ತಡೇ ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ಎಲ್ಲಾ ಮನೇಲೂ ಹಾಗೆ ಅಲ್ವಾ, ಮಗು ಬಂದ ವರ್ಷ ಅದು ಏನೇ ಸೆಲೆಬ್ರೇಷನ್ ಇದ್ರು ಕೂಡ ತುಂಬಾನೇ ಸ್ಪೆಷಲ್ ಅನ್ಸುತ್ತೆ. ಹಾಗೆ ಅಪ್ಪಂದ್ರಿಗೆ ಕೂಡ ಹೆಣ್ಮಗು ಅಂದ್ರೆ ಇನ್ನು ಜಾಸ್ತಿನೇ ಪ್ರೀತಿ. ನಮ್ಮನೇಲಿ ಕೂಡ ಹಾಗೆ ಸಂತುಗೆ ಮಗಳು ಅಂದ್ರೆ ತುಂಬಾನೇ ಪ್ರೀತಿ. ಇವಾಗ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದ್ ಪಾತ್ರೆಗೆ ಹಾಲು ಹಾಕಿ ಒಂದ್ ಕುದಿ ಬರೋವರೆಗೂ ಅದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದ್ಮೇಲೆ ಅದಕ್ಕೆ 2-3 ಸ್ಪೂನ್ ಕಸ್ಟರ್ಡ್ ಪೌಡರ್ನ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುದಿತಾ ಇರೋ ಹಾಲಿಗೆ ಅದನ್ನ ಹಾಕೊಂತಾ ಇದ್ದೀನಿ. ಕಸ್ಟರ್ಡ್ ಪೌಡರ್ನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಲು ಕುದಿತಾ ಕುದಿತಾ ಗಟ್ಟಿ ಆಗ್ತಾ ಬರುತ್ತೆ. ಇದನ್ನ ಕಲಿಸ್ತಾ ಇರ್ಬೇಕು, ಯಾಕಂದ್ರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವಾಗ ಶುಗರ್ನ ಸೇರಿಸ್ಕೋತಾ ಇದ್ದೀನಿ. ನಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕೋಬೇಕು. ನಾನು ಇಲ್ಲಿ ಸ್ವಲ್ಪನೇ ಸಕ್ಕರೆ ಹಾಕೊಂಡಿದ್ದೀನಿ. ಸಕ್ಕರೆನ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಇದು ಗಟ್ಟಿ ಆಗ್ತಾ ಬರುತ್ತೆ. ಇವಾಗ ಇದು ರೆಡಿ ಆಗಿದೆ. ಇದನ್ನ ತಣ್ಣಗಾಗಕ್ಕೆ ಬಿಡ್ಬೇಕು. ಇದು ತಣ್ಣಗಾದ್ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ, ಇವಾಗ ಇದು ತಣ್ಣಗಾಗಿದೆ, ಈ ತರ ಗಟ್ಟಿಯಾಗಿದೆ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂತಹ ಎಲ್ಲ ಫ್ರೂಟ್ಸ್ ನ ಸೇರಿಸ್ಕೊಂತಾ ಇದ್ದೀನಿ. ನಿಮ್ಗೆ ಯಾವ್ದು ಫ್ರೂಟ್ಸ್ ಇಷ್ಟ ಆಗುತ್ತೋ ಅದನ್ನ ಇಲ್ಲಿ ಸೇರಿಸ್ಕೋಬಹುದು. ನಾನಿಲ್ಲಿ ದ್ರಾಕ್ಷಿನ ಸೇರಿಸ್ಕೊಂಡಿದ್ದೀನಲ್ವಾ, ಅದು ಹುಳಿ ಇಲ್ಲ, ಸ್ವಲ್ಪ ಸ್ವೀಟ್ ಆಗೇ ಇದೆ. ಹುಳಿ ಇದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಹಾಗೆ ಇದಕ್ಕೆ ಗೋಡಂಬಿ, ಬಾದಾಮಿ ಹಾಗೆ ಪಿಸ್ತಾ ಕೂಡ ಸೇರಿಸ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಆಪ್ಷನಲ್ಲು, ಬೇಕಿದ್ರೆ ಸೇರಿಸ್ಕೋಬಹುದು. ಡ್ರೈ ಫ್ರೂಟ್ಸ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ನೋಡಿ, ಇವಾಗ ಫ್ರೂಟ್ ಕಸ್ಟರ್ಡ್ ರೆಡಿ ಆಗೋಯ್ತು. ಇದನ್ನ ಹಾಗೆ ತಿನ್ನೋದಕ್ಕಿಂತ ಫ್ರಿಡ್ಜ್ ಅಲ್ಲಿ ಇಟ್ಟು ತಣ್ಣಗಾದ್ಮೇಲೆ ತಿಂದ್ರೆ ಟೇಸ್ಟ್ ಕೂಡ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಶಾವ್ಗೆ ಪಾಯಸ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದ್ ಪಾತ್ರೆಗೆ 2 ಸ್ಪೂನ್ ತುಪ್ಪನ ಹಾಕಿ ಅದಕ್ಕೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಲೈಟಾಗಿ ಫ್ರೈ ಆದ್ಮೇಲೆ ಅದನ್ನ ಒಂದ್ ತಟ್ಟೆಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಅದೇ ಪಾತ್ರೆಗೆ ಸ್ವಲ್ಪ ತುಪ್ಪನ ಹಾಕಿ ಶಾವ್ಗೆ ಹಾಕೊಂಡು ಹುರ್ಕೋತಾ ಇದ್ದೀನಿ. ಇದನ್ನ ಲೈಟ್ ಆಗಿ ಫ್ರೈ ಮಾಡ್ಕೋಬೇಕು. ಫ್ಲೇಮ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೋಬೇಕು. ಶಾವ್ಗೆ ಎಲ್ಲ ಫ್ರೈ ಆದ್ಮೇಲೆ ಇದಕ್ಕೆ ಹಾಲನ್ನ ಸೇರಿಸ್ಕೊಂತಾ ಇದ್ದೀನಿ. ಹಾಲನ್ನ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಹಾಲ್ ಪಾಯಸ ಮಾಡೋದ್ರಿಂದ ಹಾಲನ್ನ ಜಾಸ್ತಿ ಹಾಕೊಂಡಿದ್ದೀನಿ. ಇವಾಗ ಇದಕ್ಕೆ ಸಿಹಿಗೆ ಅನುಗುಣವಾಗಿ ಸಕ್ಕರೆನ ಸೇರಿಸ್ಕೊಂತಾ ಇದ್ದೀನಿ. ಸಕ್ಕರೆನ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡೋಣ. ಇದು ಒಂದ್ ಕುದಿ ಬಂದ್ಮೇಲೆ ಇದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಹಾಕೊಂತಾ ಇದ್ದೀನಿ. ಹಸಿ ತೆಂಗಿನಕಾಯಿ ತುರಿನ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡೋಣ.
ಇದು ಕುದಿತಾ ಕುದಿತಾ ಗಟ್ಟಿ ಆಗ್ತಾ ಬರುತ್ತೆ. ಇದು ಚೆನ್ನಾಗಿ ಕುದ್ಮೇಲೆ ಇದಕ್ಕೆ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಂತಹ ಡ್ರೈ ಫ್ರೂಟ್ಸ್ ನ ಸೇರಿಸ್ಕೊಂತಾ ಇದ್ದೀನಿ. ನೋಡಿ ಪಾಯಸ ತುಂಬಾ ತೆಳುವಾಗಿದೆ ಅಂತ ಅನ್ಸ್ಬೋದು, ಆದ್ರೆ ಇದು ಆರಿದ್ಮೇಲೆ ಇದು ಗಟ್ಟಿ ಆಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಹಾಲನ್ನ ಜಾಸ್ತಿನೇ ಹಾಕೊಂಡಿದ್ದೆ. ಇವಾಗ ಪಾಯಸ ಕೂಡ ರೆಡಿ ಆಯ್ತು. ಸಂತುಗೆ ನಾನು ಬ್ರಾಸ್ಲೆಟ್ ನ ತಗೊಂಡ್ಬಂದಿದ್ದೀನಿ. ನೋಡೋಣ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಸಂತು ಹೇಗ್ ಗೊತ್ತಾ, ಸಿಲ್ವರ್ ಗೋಲ್ಡ್ ಅಷ್ಟೊಂದು ಹಾಕೋದೇ ಇಲ್ಲ. ಆದ್ರೆ ನನಗೇನೋ ಕೊಡಿಸ್ಬೇಕಂತ ತುಂಬಾನೇ ಆಸೆ. ಅವ್ರ ಮದ್ವೆಗೆ ಹಾಕಿದ ಉಂಗುರ ಕೂಡ ಹಾಕೋದಿಲ್ಲ, ಹಂಗೆ ಇಟ್ಟಿದ್ದಾರೆ. ಲಾಸ್ಟ್ ಟೈಮ್ ಕೂಡ ಕಡ ಕೊಟ್ಟಿದ್ದೆ, ಅದನ್ನ ಕೂಡ ಅವ್ರು ಒಂದ್ಸರಿ ಹಾಕಿದ್ದಾರೆ, ಹಾಗೆ ಇಟ್ಟಿದ್ದಾರೆ. ಅದೇನೋ ಗೊತ್ತಿಲ್ಲ, ಹುಡುಗರಿಗೆ ಸಿಲ್ವರ್ ಗೋಲ್ಡ್ ಅಂದ್ರೆ ಇಷ್ಟನೇ ಆಗಲ್ಲ ಅಂತ ಅನ್ಸುತ್ತೆ. ಮನೇಲೆ ಒಂದ್ ಗಿಫ್ಟ್ ಕವರ್ ಇತ್ತು, ಅದನ್ನೇ ಯೂಸ್ ಮಾಡ್ಕೊಂಡು ಸಿಂಪಲ್ ಆಗಿ ಪ್ಯಾಕ್ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷನೂ ಏನಾದ್ರೂ ಒಂದು ಸರ್ಪ್ರೈಸ್ ಕೊಡ್ಬೇಕು ಅಂತ ಆಸೆ ನನ್ಗೆ. ಕೇಕ್ ಕೂಡ ಆರ್ಡರ್ ಮಾಡಿದ್ದೆ, ಅದು ಕೂಡ ಬಂತು. ಈ ಸಾರಿ ನಾನು ಬೆಂಟೋ ಕೇಕ್ ನ ಆರ್ಡರ್ ಮಾಡಿದ್ದೀನಿ. ಕೇಕ್ ಕೂಡ ಒಂಥರ ಸರ್ಪ್ರೈಸ್ ಆಗಿದೆ. ಪುಟ್ಟದಾಗಿ ತುಂಬಾನೇ ಕ್ಯೂಟ್ ಆಗಿದೆ ಇದು. ಸಂತು ಕೂಡ ಟೆಂಪಲ್ಗೆ ಹೋಗಿದ್ರಲ್ವಾ, ಅವರು ಕೂಡ ಬಂದ್ರು. ಅವ್ರಿಗೆ ಫ್ರೂಟ್ಸ್ ಕಸ್ಟರ್ಡ್ ಮಾಡಿದ್ನಲ್ವಾ ಕೊಡ್ತಾ ಇದ್ದೀನಿ. ಸಂತು ಬೈಕಲ್ಲಿ ಹೋಗಿದ್ರಲ್ವಾ, ತುಂಬಾನೇ ಟಯರ್ಡ್ ಆಗಿ ಬಂದಿದ್ರು ಪಾಪ ಅವರು. ಟೆಂಪಲ್ಗೆ ಹೋಗಿ ಹಾಗೆ ಅವ್ರ ಊರಿಗೆ ಕೂಡ ಹೋಗಿ ಬಂದ್ರು. ಅವ್ರ ಊರು ಕೂಡ ಟೆಂಪಲ್ಗೆ ಹತ್ರ ಆಗುತ್ತೆ ಅಲ್ವಾ, ಅದಕ್ಕೆ ಅಲ್ಲಿ ಹೋಗಿ ಬಂದಿದ್ದಾರೆ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಟಯರ್ಡ್ ಆಗ್ಬಿಟ್ಟಿದ್ದಾರೆ. ನೋಡಿ, ಅವ್ರ ಬರ್ತಡೇ ಅಂತ ಹೇಳಿ ಅವ್ರಿಗೋಸ್ಕರ ಮಾಡಿದ್ರೆ ಅವರು ನನಗ್ ತಿನ್ನಿಸ್ತಾ ಇದ್ದಾರೆ. ಅವ್ರು ಮೊದ್ಲಿಂದನೂ ಹಾಗೆ ನನ್ ಬಿಟ್ಟು ಏನೂ ತಿನ್ನಲ್ಲ. ಗೊಂಬೆ ನಾವ್ ತಿನ್ನೋದ್ ನೋಡಿ ಅವಳು ಕೂಡ ಹೇಗ್ ಮಾಡ್ತಾ ಇದ್ದಾಳೆ ನೋಡಿ ಅಲ್ಲಿ. ಅದಕ್ಕೆ ಸ್ವಲ್ಪ ಅದನ್ನ ರಸ ಬರುತ್ತಲ್ವಾ, ಅದನ್ನ ಮಾತ್ರ ಅವಳಿಗೆ ಟೇಸ್ಟ್ ಮಾಡಿಸಿದೆ. ಶುಗರ್ ಎಲ್ಲ ಹಾಕಿರ್ತೀವಲ್ವಾ, ಅದಕ್ಕೆ ಮಕ್ಳಿಗೆ ಕೊಡಬಾರ್ದು ಅಂತ ಅಷ್ಟೇನೆ. ಆದ್ರೆ ಅವಳು ಜೊತೆಗಿದ್ರೆ ಬಿಟ್ಟು ತಿನ್ನೋದು ಹೇಗೆ ಅಂತ ಸ್ವಲ್ಪ ಟೇಸ್ಟ್ ಮಾಡಿದ್ದೆ ಅಷ್ಟೇನೆ. ಸಂತು ಹೇಳ್ತಿದ್ದಾರೆ, ಏನಾದ್ರೂ ಒಂದ್ ಮಾಡ್ತಾ ಇರ್ತೀಯಲ್ವಾ, ಏನಾದ್ರೂ ಒಂದ್ ತಲೆಗ್ ಬರ್ತಾ ಇರ್ತಲ್ವಾ ನಿನ್ಗೆ ಅಂತ. ಅಷ್ಟೇ ಏನ ಮಾಡ್ತಿದ್ದ ಉಮ್ಮ ಕೊಡ್ತಿದ್ದೆ. ಏನಾಯ್ತದ? ಉಮ್ಮ ಕೊಡ್ತಿ ಅಷ್ಟೇ. ಚೆನ್ನಾಗೈತಾ? ಥ್ಯಾಂಕ್ ಯು. ಹತ್ರದಿಂದ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ, ತುಂಬಾನೇ ಕ್ಯೂಟ್ ಆಗಿದೆ. ನಾನು ಇದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ರೆಡಿ ಮಾಡಿಸಿದ್ದು. ಮಾರ್ನಿಂಗ್ ಒಂದು 11 o'clock ಏನೋ ನಾನು ಆರ್ಡರ್ ಮಾಡಿದೆ. ಅವರು ಒಂದು 4 o'clock ಗೆಲ್ಲ ತಂದ್ಕೊಟ್ರು. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಸಂತು ಕೂಡ ತುಂಬಾನೇ ಇಷ್ಟ ಆಯ್ತು. ಹ್ಯಾಪಿ ಬರ್ಡೇ ಅಪ್ಪಾಜಿ, ಹ್ಯಾಪಿ ಬರ್ಡೇ. ಸವಾರಿ ಕೊಟ್ಟೈತೆ ತಗೋಜಿ. ಹ್ಯಾಪಿ ಬರ್ಡೇ ಬರ್ಡೇ ಅಪ್ಪಾಜಿ ಬೇಕಂದಪ್ಪ. ಅಪ್ಪಾಜಿ ಟೆನ್ಷನ್. ಹ್ಯಾಪಿ ಬರ್ಡೇ ಅಪ್ಪಾಜಿ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಅನ್ನು ಗಿಫ್ಟ್ ಕೊಡೋಣ ಅಪ್ಪಾಜಿಗೆ. ಗೊಂಬೆ ಕಡೆಯಿಂದ ಗಿಫ್ಟ್ ಕೊಡ್ಸ್ದೆ. ಇವಾಗ ಗಿಫ್ಟ್ ಓಪನ್ ಮಾಡಿಸ್ತಾ ಇದ್ದೀನಿ, ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ. ಏನದು? ಇದು ಚೈನು. ಅಪ್ಪಾಜಿ ಅಪ್ಪಾಜಿ ನಾವು ದೊಡ್ಡ ಕಾದ್ ಮಾಡಕ್ಕಂತಾನೆ. ದೊಡ್ಡದಾಗೈತೆ ನೋಡಿ, ದೊಡ್ಡದಾಗೈತೆ. ಹಿಂಗೈತೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸಿಂಪಲ್ ಆಗಿ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ. ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮತ್ತೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.